ಹಾಯ್ ಫ್ರೆಂಡ್ಸ್ ಹಾಗೂ ಎಲ್ಲ ನನ್ನ ಕುಟುಂಬದವರೇ, ನಮಸ್ತೆ ಎಲ್ಲರಿಗೂ. ಹೇಗಿದ್ದೀರಾ ಎಲ್ಲರೂ? ನಾನಂತೂ ಸೂಪರ್ ಆಗಿದ್ದೀನಿ. ನಂತರ ನೀವು ಕೂಡ ಸೂಪರ್ ಆಗಿದ್ದೀರಿ, ಇರ್ತೀರಿ ಅನ್ನೋದೇ ನನ್ನ ಭಾವನೆ. ಏನು ಗೊತ್ತಾ, ದಿನಾ ಪೇಪರ್ ಓದ್ತಾ ಇರ್ತೀವಿ, ಟಿ ವಿ ನ್ಯೂಸ್ ನೋಡ್ತಾ ಇರ್ತೀವಿ. ಚಿನ್ನದ ರೇಟು ಮೇಲೆ 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 ಹೆಂಗೆ ಹೋಗ್ತಾ ಇದೆ ಅಲ್ವಾ? 10 ಗ್ರಾಮಿಗೆ 1,00,000 ಟಚ್ ಆಗತ್ತಂತೆ ಚಿನ್ನದ ರೇಟು. ಸಾಮಾನ್ಯ ಮನುಷ್ಯರು ಅಂದರೆ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರೆಲ್ಲ ಚಿನ್ನ ತಗೊಳ್ಳೋ ಪ್ರಶ್ನೆ ಇದೆಯಾ ಇನ್ನು? ಆ ಥರ ರೇಟ್ ಮೇಲೆ ಹೋಗ್ತಾ ಇದೆ. ಪಾಪ ಹೆಣ್ಮಕ್ಳ ಮದುವೆ ಮಾಡೋಕ್ಕಿರುವವರು, ಮುಂದೆ ಹೆಣ್ಮಕ್ಳಿಗೆ ಚಿಕ್ಕ ಚಿಕ್ಕ ಹೆಣ್ಮಕ್ಳಿರುವವರೆಲ್ಲ ಮುಂದೆ ಚಿನ್ನ ಮಾಡ್ಸೋಕ್ಕೆ ಎಷ್ಟು ಕಷ್ಟಪಡಬೇಕಲ್ವ. ನಂದೇನೋ ಜವಾಬ್ದಾರಿಗಳೆಲ್ಲ ಮುಗ್ದು ಹೋಗಿದೆ. ಇನ್ನು ಚಿನ್ನ ಎಷ್ಟು ಮೇಲೆ ಹೋದರೂ ನನಗೇನು ಅಂಥ ಟೆನ್ಷನ್ ಇಲ್ಲ. ಬಟ್ ಆ ಥರ ರೇಟ್ ಅಂದರೆ ನೋಡಿ, ನಾನು ನನ್ನ ಮದುವೆ ಆದ ಶುರುವಲ್ಲಿ 380 ರೂಪಾಯಿ ಗ್ರಾಮಿಗೆ ನಾನು ಚಿನ್ನ ತಗೊಂಡದ್ದು ನೆನಪಿದೆ. ಹೋಗಲಿ, ಕಳೆದ ವರ್ಷ ಈಗ ನನ್ನ ಮೊಮ್ಮಗಳಿಗೆ 1 ವರ್ಷ 3 ತಿಂಗಳು. ಅವಳು ಹುಟ್ಟು ಟೈಮಲ್ಲಿ ಪಾಪುಗೆ ನಾನು ಚಿನ್ನ ತಗೊಂಡಿದ್ದು 5,400 ರೂಪಾಯಿ ಇತ್ತು ಗ್ರಾಮಿಗೆ. ಈಗ 8,000 ಚಿಲ್ಲರೆ. ಒಂದು ವರ್ಷದಲ್ಲಿ ಪರ್ ಗ್ರಾಮಿಗೆ ಇಷ್ಟು ಹೆಚ್ಚಾದರೆ ಎಷ್ಟು ಕಷ್ಟ ಅಲ್ವಾ? ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರಿಗೆ ಎಲ್ಲದರಲ್ಲೂ ಕಷ್ಟನೇ. ಈ ಥರದ ಎಲ್ಲ ರೇಟ್ ಮೇಲೆ ಹೋಗ್ತಾ ಇರುತ್ತೆ. ಇರಲಿ ಬಿಡಿ, ಅದ್ರ ಬಗ್ಗೆ ಮಾತಾಡಿ ಉಪಯೋಗ ಇಲ್ಲ ಈಗ ಅಲ್ವಾ? ನಾನು ಅದಕ್ಕೆ, ನಾವೆಲ್ಲ ಮಿಡಲ್ ಕ್ಲಾಸ್ ಅವರಲ್ವಾ, ದೊಡ್ಡದಂತೂ ಏನೂ ಸಾಧ್ಯ ಇಲ್ಲ. ಲೈಫ್ ಲಾಂಗ್ ಮಕ್ಕಳ ಎಜುಕೇಷನ್ನು, ಮದುವೆ ಖರ್ಚುಗಳು ಫುಲ್ ಇತ್ತಲ್ವ. ಇಬ್ಬರಿಬ್ಬರು ಮಕ್ಕಳು ಓದಿಸ್ಬೇಕು, ಒಬ್ಬರೇ ದುಡಿಯೋರು ಮನೆಯಲ್ಲಿ. ಹಾಗಾಗಿ ತೀರಾ ದೊಡ್ಡದಂತೇನಿಲ್ಲ, ಸಿಂಪಲ್ ಆಗಿರುವಂಥ ಒಂದು ಕೆಲವು ಚಿನ್ನದ ನೆಕ್ಲೆಸ್ಗಳು ನನ್ನ ಹತ್ರ ಇರೋದನ್ನು ನಿಮಗೆ ತೋರಿಸೋಣ. ಎಷ್ಟು ಕಡಿಮೆ ಚಿನ್ನದಲ್ಲೂ ಮಾಡಿಸ್ಕೊಳ್ಳೋಕ್ಕಾಗತ್ತೆ ಅದನ್ನು ತೋರಿಸೋಣ ನಿಮಗೆ ಅಂತ ನಾನೀಗ ಈ ವಿಡಿಯೋ ಮಾಡ್ತಾಯಿದ್ದೀನಿ. ನಾನೊಂದಷ್ಟು ಪೋಣಿಸ್ಕೊಂಡ ಸರ, ಗ್ರೀನ್ ಸ್ಟೋನಿನ ನೆಕ್ಲೆಸ್ಸು, ಅದನ್ನು ಕಟ್ಟಾಯ್ತದು, ಅದನ್ನು ನಾನು ಹೇಗೆ ಪೋಣಿಸ್ಕೊಂಡಿದ್ದೀನಿ ಅದನ್ನೆಲ್ಲ ಮುಂಚೆ ನಾನು ತೋರಿಸಿದ್ದೀನಿ ನಿಮಗೆ ಅಲ್ವಾ? ಇವತ್ತು ನಾನು ನಿಮಗೆ ನೋಡಿ, ಇದೇ ನೆಕ್ಲೆಸ್ ಎಲ್ಲ ನಾನು ತೋರಿಸಿದ್ದೆ ಅಲ್ವಾ ನಿಮಗೆ, ನೋಡಿ. ಅದು ನೋಡಲಿಲ್ಲ ಅಂದವರು ನಾನು ಈ ವಿಡಿಯೋ ಮೇಲ್ಗಡೆ ಹಾಕಿರ್ತೀನಿ, ಐ ಬಟನ್ನಲ್ಲೂ ಹಾಕ್ತೀನಿ, ಕೊನೆಯಲ್ಲೂ ಹಾಕಿರ್ತೀನಿ. ಆ ಲಿಂಕ್ ಮೇಲೆ ಒತ್ತಿ ನೋಡಿ. ನಾನು ಕೈಯಲ್ಲಿ ಸುರಿದು ಮಾಡಿರುವಂತಹ ಈ ಥರ ಕೆಲವು ಬೀಡ್ಸ್ ಎಲ್ಲ ಕಟ್ಟಾದ್ದನ್ನೆಲ್ಲ ನಾನೇ ಪೋಣಿಸಿರುವಂತಹ ನೆಕ್ಲೆಸ್ಗಳನ್ನು ನಾನು ತೋರಿಸಿದ್ದೀನಿ. ಅದನ್ನು ನೀವೆಲ್ಲ ನೋಡಿ. ಇದು 10 ಗ್ರಾಮಿಗೆ ನಾನು ಆವಾಗ ಮಾಡಿಸಿದ್ದಾಗಿತ್ತು ಫ್ರೆಂಡ್ಸ್. ಅದು ಕಟ್ಟಾಯಿತು, ದಾರದಲ್ಲಿ ಪೋಣಿಸಿರೋದಲ್ವ, ಕಟ್ಟಾಯಿತು. ನಾನು ಅದನ್ನು ಡಿಸೈನ್ ಪ್ಯಾಟ್ರನ್ನೆಲ್ಲ ಚೇಂಜ್ ಮಾಡ್ಕೊಂಡಿದ್ದೀನಿ. ಆವಾಗ 10 ಗ್ರಾಮಿಗೆ ತುಂಬ ಕಡಿಮೆಗೆ ಮಾಡಿಸ್ಕೊಂಡಿದ್ದೀನಿ ನಾನು. 10,000 ಆಗಿತ್ತು ಅಂತ ನೆನಪು ನನಗೆ. ಇದೀಗ ನಾನು ಮಾಡಿಸಿ 23ನೇ ವರ್ಷ, 2002ರಲ್ಲಿ ಮಾಡಿಸಿರುವಂಥದ್ದು ನಾನಿದು. ಗುಲ್ಬರ್ಗಾ ಕಡೆ ಇದ್ವಲ್ಲ, ಆವಾಗ ಮಾಡಿಸಿದ್ದಿದ್ದು. ಇದನ್ನು 10 ಗ್ರಾಮಿಗೆ ನಾನು ಮಾಡಿಸ್ಕೊಂಡಿದ್ದೆ. ಈ ಥರನೇ ನಾನು ಪೋಣಿಸಿದ ಸರ ಎಲ್ಲ ತೋರಿಸಿದ್ದೆ ನಿಮಗೆ ನೋಡಿ. ಬೇರೆ ಬೇರೆ ಸರದ ಮಣಿಗಳನ್ನೆಲ್ಲ ಇದೆಲ್ಲ ಟೊಳ್ಳು ಮಣಿಗಳು ತಗೊಂಡಿರೋದು, ತಗೊಂಡು ಜೋಡಿಸಿರುವಂತಹ, ನಾನೇ ಪೋಣಿಸಿರುವಂತಹ ಸರಗಳನ್ನು ನಿಮಗೆಲ್ಲ ತೋರಿಸಿದ್ದೆ ನಾನಲ್ವಾ. ಇವತ್ತು ನಾನು ನನ್ನ ಹತ್ರ ಏನು ಬೇರೆ ಕಡಿಮೆ ಚಿನ್ನದಲ್ಲಿ ಯಾವ್ಯಾವ ಥರ ಸರ ಇದೆ ಅಂದರೆ ನೆಕ್ಲೆಸ್ ಇದೆ, ಅದನ್ನು ನಿಮಗೆ ನಾನಿವತ್ತು ತೋರಿಸ್ಕೊಡ್ತೀನಿ. ಆದಿತ್ತಾ? ಇದು ನೋಡಿ ಫ್ರೆಂಡ್ಸ್, ಇದೊಂದು ರೆಡ್ಡು ಅಲ್ಲ, ಪಿಂಕು ಅಲ್ಲ, ಆ ಥರ ಸ್ಟೋನಲ್ಲಿ ನೋಡಿ ಇರುವಂಥ ಒಂದು ನೆಕ್ಲೆಸ್ಸು. ಹಿಂದ್ಗಡೆ ಎಲ್ಲ ದಾರನೇ, ಇದಕ್ಕೆ ಚಿನ್ನ ಏನಿಲ್ಲ. ಇದು ಇಯರಿಂಗ್ಸು ಇದೆ. ಇಯರಿಂಗ್ಸು ಮತ್ತು ಇದು ಸೇರಿಬಿಟ್ಟು 10 ಗ್ರಾಮ್ ಒಳಗಡೆ ಇದೆ. ಇದು ಅಷ್ಟೇ. ಎಷ್ಟು ವರ್ಷದ ಹಿಂದೆ ಮಾಡಿಸಿದ್ದಂದರೆ 15 ವರ್ಷದ ಹಿಂದಿದ್ದು ನೋಡಿ. ತುಂಬ ಚೆನ್ನಾಗಿದೆ, ಸಿಂಪಲ್ಲು. 10 ಗ್ರಾಮ್ ಒಳಗಡೆ ಇದೆ ಇದು. ಮತ್ತು ಇದರ ಕಿವಿದು ಸೆಟ್ ಸೇರಿಬಿಟ್ಟು 10 ಗ್ರಾಮ್ ಒಳಗಡೆ ಇದೆ. ನಾನು ಪ್ರತಿಯೊಂದು ನೆಕ್ಲೆಸ್ಸಿನ ಫೋಟೋವನ್ನು ನಿಮಗೆ ಒಂದು ಸೈಡಲ್ಲಿ ಹಾಕ್ತೀನಿ. ನಾನು ಹೇಗೆ ಕಾಣುತ್ತೆ ಅಂತ ಗೊತ್ತಾಗುತ್ತೆ. ಇದಕ್ಕೆ ಇಯರಿಂಗ್ಸ್ ಇದೆ, ಅದು ಎಲ್ಲಿದೆಯೋ ಏನೋ ಹುಡ್ಕೋಕ್ಕಾಗಲ್ಲ ಅಂತ ಬರೀ ನೆಕ್ಲೆಸ್ ತೋರಿಸ್ತೀನಿ ನಾನು. ಇದು ಒಂದು ಫ್ರೆಂಡ್ಸ್. ಆಮೇಲೆ ಇನ್ನೊಂದು ಮಜಾ ಇರುವಂಥದ್ದಿದೆ ನೋಡಿ. ಇದು ನೋಡಿ ಫ್ರೆಂಡ್ಸ್, ನೋಡಿ, ಬರೀ 5 ಗ್ರಾಮ್ ಇದೆ. ಇದು ಬರೀ 5 ಗ್ರಾಮ್. ಎಷ್ಟು ಕಲರ್ ಸ್ಟೋನ್ಸ್ ಇದೆ ನೋಡಿ ಅದರಲ್ಲಿ. ಯಾವ ಕಲರ್ ಡ್ರೆಸ್ ಹಾಕಿದರೆ, ಸಾರಿ ಉಟ್ಟರು ಮ್ಯಾಚಿಂಗ್ ಆಗತ್ತೆ ನೋಡಿ. 5 ಗ್ರಾಮಲ್ಲಿ ಮಾಡಿಸ್ಕೊಂಡಿದ್ದಲ್ಲ, ರೆಡಿಮೇಡ್ ತೊಗೊಂಡಿರುವಂತಹ ನೆಕ್ಲೆಸ್ ಇದು. ನಾನು ಗದಗಲ್ಲಿರುವಾಗ ತೊಗೊಂಡಿರುವಂಥದ್ದು. ಬರೀ 5 ಗ್ರಾಮಿಗೆ. ಆಗ ನನ್ನ ಲೆಕ್ಕದಲ್ಲಿ ನೆನಪಿಲ್ಲ ಪೂರ್ತಿ,
880 ಎಷ್ಟೋ ಇತ್ತು ಗ್ರಾಮಿಗೆ. ಇದು ತಗೊಳ್ಳುವಾಗ 5 ಗ್ರಾಮ್ ಫ್ರೆಂಡ್ಸ್ ಇದು. ನಾನು ಇದನ್ನು ಒಂದು 1000 ಫಂಕ್ಷನಿಗಾದರೂ ಹಾಕಿದ್ದೀನಿ. ನಾನು ಯಾವುದೇ ಫಂಕ್ಷನ್ ಇರಲಿ, ನನಗೆ ತುಂಬ ಫೇವರೇಟ್ ಇದು. ನಾನು ಯಾವುದೇ ಫಂಕ್ಷನ್ ಇರಲಿ ಇದೇ ನೆಕ್ಲೆಸ್ ಕರಿಮಣಿ ಮೇಲೆ ಹಾಕ್ಕೊಂಡು ಹೋಗ್ತೀನಿ. ನನಗೆ ನನ್ನ ಅತ್ತೆ ಯಾವಾಗಲೂ ತಮಾಷೆ ಮಾಡುವವರು, ಸುಮಾರು ನೆಕ್ಲೆಸ್ಗಳಿದೆಯಲ್ಲ, ಯಾಕೆ ಯಾವಾಗಲೂ ಇದೇ ಹಾಕ್ತೀಯಾ, ಬೇರೆ ಹಾಕು ಅಂತ. ನನಗೆ ಇಷ್ಟನೇ ಇಲ್ಲ, ನನಗಿದು ತುಂಬ ಇಷ್ಟ. ಇಷ್ಟು ವರ್ಷ ಯೂಸ್ ಮಾಡಿದರೂ ಒಂದು ದಿನಕ್ಕೂ ಕಟ್ಟಾಗಲೂ ಇಲ್ಲ, ಏನಿಲ್ಲ. 5 ಗ್ರಾಮಿನ ನೆಕ್ಲೆಸ್ ಫ್ರೆಂಡ್ಸ್ ಇದು. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ಫೋಟೋಸ್ ಅಲ್ಲಿ ಸೈಡಿಗೆ ಬರುತ್ತೆ, ನೋಡಿ ಅದನ್ನು. ಇದು ಲಾಸ್ಟ್ ಟೈಮ್ ತೋರಿಸಿದ್ದೆ ನಾನು ಮಾಡಿರುವ ಸರಗಳ ತೋರಿಸುವಾಗ ಇದನ್ನು ತೋರಿಸಿದ್ದೆ. ಇದು ರೆಡಿಮೇಡೇ ಇದು. ಇದಕ್ಕೆ ಇಯರಿಂಗ್ಸು ಇತ್ತು, ಎರಡೂ ಸೇರಿ 10 ಗ್ರಾಮ್ ಹತ್ತಿರ ಇತ್ತಿದು. ಇಯರಿಂಗ್ಸೇ ಸುಮಾರು ಭಾರ ಇರ್ತದೆ, ಒಂದು 2-3 ಗ್ರಾಮ್ ಇರ್ಬೋದು. ಇದರಲ್ಲಿ ಬೀಡ್ಸೇ ಜಾಸ್ತಿ, ಚಿನ್ನ ಒಂದು 6-7 ಗ್ರಾಮ್ ಇರಬಹುದೇನೋ, ಇದರಲ್ಲಿ ಗೊತ್ತಿಲ್ಲ ನನಗೆ, ಅಷ್ಟು ಇದೆಯೋ ಇಲ್ಲವೋ ಡೌಟು. ಇದು ನಾನು ತುಮಕೂರಲ್ಲಿ ತಗೊಂಡಿರುವಂಥದ್ದು. ಕಿವಿದ್ರಲ್ಲೇ ಒಂದು 3-4 ಗ್ರಾಮ್ ಇತ್ತು, ಕಿವಿದು ಕಟ್ಟಾಯಿತು, ನಾನು ಕೊಟ್ಟಾಕ್ಬಿಟ್ಟಿದ್ದೀನಿ. ಇದಿದೆ 6-7 ಗ್ರಾಮ್ ಇರಬಹುದೇನೋ, ಇದರಲ್ಲಿ ಗೊತ್ತಿಲ್ಲ. ತೂಕ ಮಾಡಿ ಕೊಡಕ್ಕೆ ಹೋದರೆ ಮಣಿ ಪೂರ್ತಿ ಕಳೆದು ಚಿನ್ನನೇ ಇಲ್ಲ ಅಂತ ಹೇಳ್ತಾರೆ ಇದರಲ್ಲಿ. ಬಟ್ ತುಂಬ ಕಡಿಮೆ ಚಿನ್ನ ಇದೆ. ಬಟ್ ನೋಡಿ, ಹಾಗೆಯೇ ಇದೊಂದು ನೋಡಿ ಥರ ಚಿಕ್ಕ ಚೈನ್, ಇದು ತುಂಬ ಚೆನ್ನಾಗಿದೆ ನೋಡಿ. ಈ ಥರ ಎಲ್ಲ ಕಲರ್ ಸ್ಟೋನ್ಸ್ ಇದೆ ಇದರಲ್ಲೂ ಅಷ್ಟೇ, ಎಲ್ಲ ಕಲರ್ ಸ್ಟೋನ್ ಬರುತ್ತೆ ನೋಡಿ. ತುಂಬ ಚೆನ್ನಾಗಿ ಕಾಣುತ್ತೆ ನೋಡೋಕ್ಕೆ. ನೋಡಿ ಎಷ್ಟು ಕಲರ್ಫುಲ್ ಆಗಿದೆ ನೋಡಿ, ಎಷ್ಟು ಕಲರ್ ಬೀಡ್ಸ್ ಇದೆ ನೋಡಿ ಇದರಲ್ಲಿ. ನೋಡಿ, ನೋಡಿದ್ರಾ ಎಷ್ಟು ಕಲರ್ಫುಲ್ ಆಗಿದೆಯಲ್ವಾ, ಚೆನ್ನಾಗಿ ಕಾಣುತ್ತೆ. ಇದು ಅಷ್ಟೇ, ಇದು 5 ಗ್ರಾಮ್ ಫ್ರೆಂಡ್ಸ್. ಇದು 5 ಗ್ರಾಮಲ್ಲಿ ತೊಗೊಂಡಿರೋದು. ಇದು ಅಷ್ಟೇ ನಾನು ಗದಗಲ್ಲಿ ತೊಗೊಂಡಿದ್ದು. 20 ವರ್ಷದ ಹಿಂದೆ ತಗೊಂಡಿರುವಂಥದ್ದು ಇದು. ನೋಡಿ ಚೆನ್ನಾಗಿದೆ ಅಲ್ವಾ ಇದು. ಇದನ್ನ ನಿಮಗೆ ಹೀಗೆ ತೋರಿಸ್ತಾ ಇದ್ದೀನಿ, ಸಿಂಗಲ್ ಇದು, ಹಿಂಗೆ ಹಾಕುವಂಥದ್ದು. ತುಂಬ ಸಲ ಹಾಕಿದ್ದೀನಿ, ಇವತ್ತಿಗೂ ಕಟ್ಟಾಗಲಿಲ್ಲ ಫ್ರೆಂಡ್ಸ್. ಇದು 20 ವರ್ಷದ ಹಿಂದಿದು. ಇದು ನೋಡಿ ಫ್ರೆಂಡ್ಸ್, ಇದು ಬರೀ ಪೆಂಡೆಂಟು ನೋಡಿ. ನೋಡಿದ್ರಾ, ಇದು ಮೊನ್ನೆ ಡಿಸೆಂಬರ್ ನನ್ನ ವೆಡ್ಡಿಂಗ್ ಆ್ಯನಿವರ್ಸರಿ ಇತ್ತಲ್ವಾ ನಮ್ಮದು. ಆವಾಗ ಹಸ್ಬೆಂಡ್ ಬೇಡ ಅಂತ ಹೇಳಿದರು, ನನಗಿದನ್ನು ಕೊಡಿಸಿದ್ರು. ಇಷ್ಟಕ್ಕೆ 70,000 ಹತ್ತಿರ ಆಯಿತು. ಆವಾಗೆಲ್ಲ 5 ಗ್ರಾಮು 6 ಗ್ರಾಮ್ ಇದು ನಾನು 3-4 ಸಾವಿರದೊಳಗೆ ತೊಗೊಂಡಿದ್ದೆ. ಈ ಥರದ್ದು 2 ಕಲರು ಬೀಡ್ಸ್ ಇದು ಹಾರ ಅದ್ರ ಜೊತೆಗೆ ಕೊಟ್ಟಿದ್ದಾರೆ, ಒಂದು ಪಿಂಕು ಒಂದು ಗ್ರೀನು. ಯಾವ್ದು ಬೇಕಿದ್ರೆ ಚೇಂಜ್ ಮಾಡ್ಕೊಳ್ಬೋದು. ಗೋಲ್ಡ್ ಸರಕ್ಕೂ ಹಾಕ್ಕೊಳ್ಬೋದು ನೀವು ಪೆಂಡೆಂಟನ್ನು. ಚೆನ್ನಾಗಿದೆ ಅಲ್ವಾ, ನಂಗೆ ತುಂಬ ಇಷ್ಟ ಆಯಿತು. ದೇವಿ ಪೆಂಡೆಂಟ್ ಇದೆ ಇದರಲ್ಲಿ. 6.5-7 ಗ್ರಾಮ್ ಹತ್ರ ಇದೆ. ಬೀಡ್ಸ್ ಕಳೆದು 6.5 ಗ್ರಾಮೇನ ಇದೆ ಇದರಲ್ಲಿ. ಹೇಗಿದೆ, ಇಷ್ಟ ಆಯಿತಾ ನಿಮಗೆ? ಯಾವುದು ಇಷ್ಟ ಆಯಿತು ಅಂತ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆಯೇ ಇದೊಂದಿದೆ, ಇದಷ್ಟೇ 10 ಗ್ರಾಮ್ ಇದೆ. ಇದು 2009 ತೊಗೊಂಡಿದ್ದು ನಾನು. 9 10 ತೊಗೊಂಡಿದ್ದು, 14-15 ವರ್ಷದ ಹಿಂದೆ ತೊಗೊಂಡಿದ್ದು. ಇದು ರೋಡಿಯಂ ಫಿನಿಷಿಂಗು ಇದೆ, ರೋಸ್ ಕಲರಲ್ಲೂ ಬರುತ್ತೆ, ಗೋಲ್ಡ್ ಕಲರ್ 3 ಇದೆ ನೋಡಿ. ಚೆನ್ನಾಗಿದೆ ಅಲ್ವಾ, ಇಷ್ಟ ಆಯಿತು. ಸಿಂಪಲ್ ಆಗಿದೆ ಕುತ್ತಿಗೆಗೆ ನೋಡಿ, ಸಿಂಪಲ್ ಆಗಿದೆ. ನನಗೆ ಇಷ್ಟ, ನನಗೆ ಸಿಂಪಲ್ ಆಗಿರೋದು ಇಷ್ಟ ಯಾವಾಗಲೂ ಅಷ್ಟೇ. ನನಗೆ ವೇಷ ಎಲ್ಲ ಇದ್ದರೆ ಇಷ್ಟ ಆಗೋದಿಲ್ಲ. ನಾನು ತೊಗೊಳ್ಳೋದು ದೊಡ್ಡ ತೊಗೊಳಕ್ಕಾಗೋದು ಇಲ್ಲ, ಈ ಥರ ಸಿಂಪಲ್ ಆಗಿರೋದು ತೊಗೊಂಡಿರ್ತೀನಿ ನೋಡಿ. ಇದು ಒಂದು ಸಿಂಪಲ್ಲು ನೆಕ್ಲೆಸ್ ನಂದು. ನಿಮ್ಗೆ ಇಷ್ಟ ಆಯಿತಾ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆಯೇ ಇನ್ನೊಂದು ಸಾದಾ ಚೈನ್ ಇದೆ ನನ್ನ ಹತ್ರ ನೋಡಿ. ಇದೊಂದು ಸಣ್ಣ ಸರ ಅಷ್ಟೇ, ಚಿಕ್ಕ ಚೈನು. ಅದಕ್ಕೊಂದು ಸ್ಟೋನಿನ ಪೆಂಡೆಂಟ್ ಇದೆ, ಈ ಥರ ಇಯರಿಂಗ್ಸ್ ಇದೆ. ಇದು ಅಷ್ಟೇ 10 ಗ್ರಾಮಲ್ಲಿ ಸರ ಮತ್ತು ಪೆಂಡೆಂಟ್. ಇದಕ್ಕೆ ಇಯರಿಂಗ್ಸು ಇದೆ. ಆಮೇಲೆ ಅದೇ ಥರ ಇದೇ ಚೈನಿಗೆ ನಾನು ಇನ್ನೊಂದು 2 ಪೆಂಡೆಂಟ್ ಇದೆ. ಈ ಥರದ್ದು ಬೇಕಿದ್ರೆ ಈ ಪೆಂಡೆಂಟು ಚೇಂಜ್ ಮಾಡ್ಕೊಳ್ತೀನಿ, ಇಲ್ಲ ಅಂದರೆ ಈ ಪೆಂಡೆಂಟಲ್ಲಿ ಇರ್ತೀನಿ. ಈ 2 ಪೆಂಡೆಂಟು ಈ ಸರಕ್ಕೆ ಬದಲಾಯಿಸ್ಕೊಳ್ತೀನಿ ಅಷ್ಟೇ. ಇಷ್ಟೇ, ಇವಿಷ್ಟು ಸಿಂಪಲ್ ನನ್ನ ಸರ ಹಾಗೂ ನೆಕ್ಲೆಸ್ಗಳಷ್ಟೇ. ಅದನ್ನು ನಿಮಗೆ ತೋರಿಸೋಣ. ಈ ಚಿನ್ನದ ರೇಟಲ್ಲಂತೂ ಏನೂ ಮಾಡೋಕ್ಕಾಗಲ್ಲ, ಇದ್ದದ್ದನ್ನು ಕಾಪಾಡ್ಕೊಳ್ಬೇಕಷ್ಟೇ ಅಲ್ವಾ. ಅದಕ್ಕಾಗಿ ತೋರಿಸೋಣ. ನಾನು ಆವಾಗ 800 ರೂಪಾಯಿ ಚಿಲ್ಲರೆ ಗ್ರಾಮಲ್ಲಿ ತೊಗೊಂಡಿದ್ದೀನಿ. 5 ಗ್ರಾಮು 4,000 5,000ದೊಳಗೆ ಎಲ್ಲ ಬಂದುಬಿಟ್ಟಿದೆ. ಹೆಚ್ಚಿನ ಸರಗಳು ಅಷ್ಟರೊಳಗೆ ಬಂದಿರುವಂಥದ್ದು. ಈಗೀಗ ಮುಟ್ಟಕ್ಕಾಗಲ್ಲ ಬಿಡಿ, ಆ ಥರ ಆಗಿಬಿಟ್ಟಿದೆ ಗೋಲ್ಡ್ ರೇಟ್. ನಾನು ಯೂಸ್ ಮಾಡುವಂತಹ, ನಾನು ಇಷ್ಟಪಟ್ಟು ಹಾಕುವಂತಹ ಸಿಂಪಲ್ ನೆಕ್ಲೆಸ್ಗಳಿವೆ ಇಷ್ಟು ನಂದು. ನಾನು ಈ ಕರಿಮಣಿ ಮೇಲೆ ಒಂದು ಆ ಥರ ಸಿಂಪಲ್ ನೆಕ್ಲೆಸ್ ಹಾಕ್ಕೊಂಡು ಎಲ್ಲ ಫಂಕ್ಷನ್ ಅಟೆಂಡ್ ಮಾಡ್ತೀನಿ.
ಕಮೆಂಟ್ ಮಾಡಿ. ಸುಮ್ಮನೆ ನನ್ನ ಹತ್ರ ಸಿಂಪಲ್ ಸರಗಳನ್ನು ಡಿಸೈನ್ ತೋರಿಸಿದರೆ ನಿಮಗೂ ಡಿಸೈನ್ ಇಷ್ಟ ಆಗ್ಬೋದಲ್ವಾ ಅನ್ನೋದಕ್ಕೆ ತೋರಿಸಿದೆ ಅಷ್ಟೇ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಶ್ಯಾಮಲಾ ಬ್ಲಾಗ್ಸನ್ನು ನೀವೆಲ್ಲ ಇಷ್ಟಪಡ್ತೀರಲ್ವ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ನೋಡೋಕ್ಕೆ ಹೇಳಿ, ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ. ಸಿಗ್ತಾ ಇರೋಣ ಹೀಗೆ ಒಳ್ಳೊಳ್ಳೆ ವಿಡಿಯೋಗಳ ಜೊತೆಗೆ. ಬಾಯ್, ಎಲ್ಲರಿಗೂ ನಮಸ್ತೆ.